ವೆಟ್ ಆ್ಯಂಡ್ ಟ್ರೇಲರ್ ರಿವ್ಯೂ. ಟ್ರೇಲರ್ ನೋಡಿದ ನಮಗೆ ಏನೇನು ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಸ್ಟೇಟಲ್ಲಿ ಮಾಸ್ ಮರ್ಡರ್ಸ್ ಆಗ್ತಾಯಿದೆ, ರೇಪ್ ಆ್ಯಂಡ್ ಮರ್ಡರ್ ಆಗ್ತಾಯಿದೆ. ಸೊ ಅದು ಬಂದುಬಿಟ್ಟು ಈ ಕರೆಂಟ್ ಇರೋ ಪೊಲೀಸರ ಕೈಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ. ಅದರ ಸಲುವಾಗಿ ರಿಟೈರ್ಡ್ ಆಗಿರುವ ರಜನಿಕಾಂತನ ರಿಟರ್ನ್ ಕರೀತಿದ್ದಾರೆ. ಸೊ ರಜನಿ ಸರ್ ಬಂದುಬಿಟ್ಟು ಅದು ಯಾವ ಥರ ಅದನ್ನು ಕೇಸ್ನ ಟ್ಯಾಕಲ್ ಮಾಡ್ತಾರೆ, ಕ್ರಿಮಿನಲ್ಸ್ನ ಹಿಡಿಬೇಕಾದ್ರೆ ಏನೇನೆಲ್ಲ ಪ್ರಾಬ್ಲಮ್ ಬರ್ತವೆ, ಮತ್ತು ಯಾರೆಲ್ಲ ಒಂದು ಪಾಲಿಟಿಷಿಯನ್ಸ್ ಆಗಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದನ್ನು ಅವರು ಯಾವ ಥರ ನಿಭಾಯಿಸ್ತಾರೆ ಅನ್ನೋದು ಒನ್ ಲೈನ್ ಸ್ಟೋರಿ. ಸಿನಿಮಾದು ಒನ್ ಲೈನ್ ಸ್ಟೋರಿ ನೋಡಿದ್ರೆ ಏನು ಇಷ್ಟೊಂದು ಈಸಿ ಆಗಿದೆಯಲ್ಲ ಅಂತ ಅನಿಸ್ಬೋದು. ಬಟ್ ಯಾವ ಥರ ಅಂತ ಹೇಳಿದ್ರೆ ಈ ನೋಡೋಕೆ ಎಷ್ಟು ಈಸಿಯಾಗಿ ಅನಿಸ್ತಿದೆ ಅಷ್ಟು ಈಸಿಯಾಗಿ ಇಲ್ಲ ಅಂತ ಅನ್ಕೋತೀನಿ. ಏನಕ್ಕಂತ ಹೇಳಿದ್ರೆ ಎಷ್ಟೊಂದು ಕ್ಯಾರೆಕ್ಟರ್ ಇದರಲ್ಲಿ ಇದ್ದಾರೆ. ಅಮಿತಾಬ್ ಬಚ್ಚನ್, ಫವಾದ್ ಫಾಸಿಲ್, ರಾಣಾ ದಗ್ಗುಬಾಟಿ, ಮತ್ತು 2-3 ಹೀರೋಯಿನ್ಸು, ಇಷ್ಟೊಂದೆಲ್ಲ ಕ್ಯಾರೆಕ್ಟರ್ ಇದಾವಲ್ಲ. ಸೊ ಒಂದಕ್ಕೊಂದಕ್ಕೆ ಏನೋ ಒಂದು ಸಮಥಿಂಗ್ ಲಿಂಕ್ ಇರುತ್ತೆ ಅಂತ ಅನ್ಕೊತೀನಿ. ಸೊ ಅದು ಯಾವ ಥರ ಎಲ್ಲ ಅದು ಯಾಕಂದರೆ ಮರ್ಡರ್ ಮಿಸ್ಟ್ರಿ ಆಗಿರೋದ್ರಿಂದ ಒಂದು ಯಾವ ಥರ ಒಂದಕ್ಕೊಂದು ಯಾವ ಥರ ಕನೆಕ್ಟ್ ಮಾಡ್ತಾರೆ. ಈ ಫವಾದ್ ಫಾಸಿಲ್ ಅದನ್ನು ಸುಮ್ಮನೆ ಕ್ಯಾರೆಕ್ಟರ್ ಇರಲ್ಲ ಅಲ್ವಾ, ಸಮಥಿಂಗ್ ಏನೋ